ಕೈಲಾದವರು ಮೈಲ್ ಪಚ್ಕೊಂಡ ಅಂದಂಗೆ ಯಾವುದೇ ತಾಂತ್ರಿಕ ವ್ಯವಸ್ಥೆ ಇಲ್ದಿರ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಪತ್ರ ಬರೆದಿದ್ದೇನೆ. ಎಷ್ಟು ಕ್ಯೂಸೆಕ್ ಇದೆ, ಏನೇನಾಗ್ತಾಯಿದೆ, ಎತ್ತೆತ್ತಾಗ್ತಾಯಿದೆ. ನಾನು ಕೂಡ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಎಲ್ಲವನ್ನು ಕೂಡ ಹೇಳಿ ತಿಳಿಸಿದ್ದೇವೆ. ಅವ್ರ ಇತಿಮಿತಿಯಲ್ಲಿ ಏನೇನು ಆಗಬಾರ್ದಾಗಿತ್ತೋ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವ್ರ ಪಾಪದ ಕೂಡ ತುಂಬಿದೆ. ಅದಕ್ಕೆ ಜನನೂ ಕೂಡ ಎಲ್ಲ ಒಂದು ಕಡೆ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾರೆ. ಒಂದು ನಿಮಿಷ ತಾಳಿ, ಇಲ್ಲಪ್ಪ, 1200 ಕ್ಯೂಸೆಕ್ ನೀರು ಕೊಟ್ಟಿದ್ದಾರೆ. ಇವತ್ತು ಕೊಟ್ಟಿದ್ದಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಲ್ಲ. ಹಿಂದೆ ಇದ್ದಂಥ ಕಾಲದಲ್ಲಿ ಯಾರು ಕೊಟ್ಟಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ 1288 ಕ್ಯೂಸೆಕ್ ನೀರು ಅಲಾಟ್ ಆಗಿತ್ತು. ಅದರಲ್ಲಿ 900 ಚಿಲ್ಲರೆ ನೀರನ್ನು ಗುಬ್ಬಿ, ತುರುವೇಕೆರೆ, ತುಮಕೂರು ಗ್ರಾಮಾಂತರಕ್ಕೆ ಕುಡಿಯೋ ನೀರು ಮಾಡಿದರು. ಇನ್ನು 388 TMCಯನ್ನು ಇದು ಕ್ಯೂಸೆಕ್ಕನ್ನು ಕುಣಿಗಲ್ಗೆ ಕೊಟ್ಟಿದ್ದಾರೆ. ಮುಗ್ದೇ ಹೋಗಿದೆ. ಇವ್ರು ಹುನ್ನಾರ ಇದೆಲ್ಲ. ಇವ್ರು ಹುನ್ನಾರ ಮಾಗಡಿ, ರಾಮನಗರ, ಕನಕಪುರಕ್ಕೆ ತಗೊಂಡೋಗೋದಕ್ಕೆ ಇಲ್ಲೇನಿದೆ ನೀರು, ಆ ನೀರು ಏನಿದೆ 25 TMC ಏನೋ ಆಗ್ಬೋದು, ಅದೆಲ್ಲ ಸೇರಿ ಅಷ್ಟು ನೀರು ಈಗಾಗಲೇ ಅಲಾಟ್ಮೆಂಟ್ ಆಗಿ ಎಲ್ಲ ನೆಮ್ಮದಿಯಿಂದ ಇದ್ದಾರೆ. ಆ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದ್ದಕ್ಕೆ ರಾಜಕೀಯ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ, ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇದು ಮಾಡ್ತಾಯಿದ್ದಾರೆ. ಇದು ಅವರಿಗೆ ಒಳ್ಳೆಯದಲ್ಲ. ಈಗಾಗಲೇ ಹೇಳಿದ್ದೀವಿ. ಒಂದು ಸತ್ಯ, ಯಾವುದೇ ಅಡೆತಡೆಗಳಿಲ್ಲದೆ ನೀವು ಮಾಡ್ತಾ ನಡವಳಿಕೆ ಏನಿದೆ, ಈ ನಡವಳಿಕೆ 2 ವರ್ಷ ಆದಲ್ಲಿ ನಿಮ್ಮ ಪಾಪದ ವ್ಯವಸ್ಥೆ ಏನಾಗ್ತಾಯಿದೆ, ತುಮಕೂರು ಜನ ಅಲ್ಲ, ಕುಡಿಯೋ ನೀರಲ್ಲಿ ಎಲ್ಲ ಒಂದು ಕಡೆ ರಾಜಕಾರಣ ಮಾಡಿ ಒಂದು ತಾಲೂಕನ್ನು ಮತ್ತೊಂದು ತಾಲೂಕಿಗೆ, ಒಂದು ಜಿಲ್ಲೆಯನ್ನು ಮತ್ತೊಂದು ಜಿಲ್ಲೆಗೆ ಎತ್ಕಡ್ತಕ್ಕಂಥ ನಿಮ್ಮ ಪಾಪದ ಕೆಲಸಕ್ಕೆ ಜನ ಉತ್ತರ ಕೊಡ್ತಾರೆ. ಒಂದು, ನಾನು ನಿನ್ನೆನೂ ಕೂಡ ವಿನಂತಿ ಮಾಡಿದೆ, ಪತ್ರ ಮಾಡಿದ್ದೀನಿ, ದೂರವಾಣಿ ಮುಖೇನ ವಿನಂತಿ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಜನರ ಹಕ್ಕನ್ನು ಈ ಜಿಲ್ಲೆಯ 5 ತಾಲೂಕಿನಿಗೆ ಇದ್ದಂಥ ಒಂದು ವ್ಯವಸ್ಥೆಯನ್ನು ತಾವು ಕಸಿಯುವ ಕೆಲಸ ಏನು ಮಾಡ್ತಾಯಿದ್ದೀರಿ, ಇದು ನಿಮ್ಮ ಪಾಪಕ್ಕೆ ಮತ್ತೊಂದು ಹೆಜ್ಜೆ ಆಗಿರ್ತದೆ. ಅದಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಜನನೇ ತೀರ್ಮಾನ ಮಾಡ್ತಾರೆ. ಒಂದು ನಿಮಿಷ ತಾಳಪ್ಪ, ಇಲ್ಲಿ ಎಲ್ಲಿಗೆ ಭೇಟಿ ಕೊಡಬೇಕು? ಒಂದು ನಿಮಿಷ ತಾಳಿಲಿ. ಯಾರು ನಿಮ್ಗೆ ಹೇಳಿದ್ದು ನಾವು ಹೋಗಿಲ್ಲ ಅಂತ? ಒಂದು ನಿಮಿಷ. ನಾನು ನನಗಿನ್ನ ಆಕ್ಟಿವಾಗಿ ಮಾಡೋದಿಲ್ಲ. ಇದು ನಾನು ಬರೋಕ್ಕೆ ಮುಂಚೆನೇ ಎಲ್ಲವೂ ಕೂಡ ಪಾಪದ ಕೆಲಸ ನಡೆದೋಗಿತ್ತು. ನಾನು ಬಂದ ಮೇಲೆ ಆಗಿದ್ದೆಲ್ಲ ಇದು. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ತಕ್ಷಣ, ಸನ್ಮಾನ್ಯ ನೀರಾವರಿ ಮಂತ್ರಿಗಳಾಗಿ ಶಿವಕುಮಾರ್ ಆದ ತಕ್ಷಣ ಇದು ಮಾಡಿದ್ದು. ನಾನು ಬಂದಿರೋದು ಇನ್ನೂ 11ನೇ ತಿಂಗಳು, 12 ತಿಂಗಳು ಕಾಲಿಡ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಒಬ್ಬ ಮಂತ್ರಿಯಾಗಿ, ಭಾರತ ದೇಶದ ಮಂತ್ರಿಯಾಗಿ ಏನೇನೋ ಆ ಭಾಗದ ಜನರಿಗೆ ನನ್ನಿಂದ ಅನುಕೂಲ ಆಗಬೇಕು ಅದೆಲ್ಲ ಮಾಡ್ತಾಯಿದ್ದೀನಿ. ಇದು ಸ್ವಯಂ ಘೋಷಿತ ನಾಯಕರುಗಳಿಂದ ಕಾಂಗ್ರೆಸ್ಸಿನಲ್ಲಿ ಎಲ್ಲೋ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕೂಡ ಮರೆತು, ಜಿಲ್ಲೆಯ ಕಾಂಗ್ರೆಸ್ ಮುಖಂಡರನ್ನು ಮರೆತು, ಯಾತಕ್ಕೋಸ್ಕರವಾಗಿ ಇಂಥ ಒಂದು ಸಣ್ಣತನವನ್ನು ನೀರಾವರಿ ಮಂತ್ರಿಗಳು ಪ್ರದರ್ಶನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇದು ಅವರಿಗೆ ಒಳ್ಳೆಯದಲ್ಲ. ಮುಂದಿನ ದಿನಗಳಲ್ಲಿ ಇದರಿಂದ ಅವ್ರು ತುಂಬ ದುಷ್ಪರಿಣಾಮವನ್ನು ಎದುರಿಸಬೇಕಾಯ್ತದೆ.